ಹಾಯ್ ಡಿಯರ್ SLC ಸ್ಟೂಡೆಂಟ್ಸ್, ಮತ್ತೊಮ್ಮೆ ನಮ್ಮ SRA ಕನ್ನಡ ಟ್ಯುಟೋರಿಯಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋದಲ್ಲಿ ನಾನು ಆಲ್ರೆಡಿ ಹೇಳ್ದಂಗೆ ಮೊದಲೇ ನಾನೊಂದು ವಿಡಿಯೋ ಬಿಟ್ಟಿದ್ದೆ. ಸೊ ಕ್ವಶನ್ ಪೇಪರ್ ಲೀಕ್ ಆಗಿದೆ ಅಂತ, ಅದೊಂದು ಎಡಿಟೆಡ್ ಇತ್ತು. ಸೊ ಅದು ಕ್ವಶನ್ ಪೇಪರ್ ಯಾವುದು ಅಂತ ಕೇಳ್ತಾ ಇದ್ರಿ. ಸೊ ಆ ಪೇಪರು ಇಲ್ಲಿದೆ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ಈ ಪೇಪರು ಇದು ಎಡಿಟ್ ಮಾಡಿದ್ದು ಇದೇ ಮಾಡೆಲ್ ಕ್ವಶನ್ ಪೇಪರ್ನೇ ತುಂಬ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡ್ತಾ ಇದ್ದಾರೆ. ಸೊ ಇದು ನಿಮ್ಮ ಒಂದು 4ನೇ ಮಾಡೆಲ್ ಕ್ವಶನ್ ಪೇಪರ್ ಆಗಿರುತ್ತೆ. ಸೊ ಇದು ಯಾವುದೇ ಬೇಡ, ಇದ್ರ ಬಗ್ಗೆ ನಾನು ಆಲ್ರೆಡಿ ಮಾಹಿತಿ ಕೊಟ್ಟಿದ್ದೀನಿ ನಿಮಗೆ ಇದ್ರ ರಿಲೇಟೆಡು. ಸೊ ಇದು ಒಂದು ಮಾಡೆಲ್ ಪೇಪರ್ ಆಗಿದೆ. ಜಸ್ಟ್ ನೀವು ನೋಡ್ಕೊಬೋದು. ಅದೊಂದು ಇವಾಗ ಕ್ಲಾರಿಟಿ ಕೊಡ್ತಾಯಿದ್ದೀನಿ. ಮತ್ತು ಈ ವಿಡಿಯೋದಲ್ಲಿ ಇನ್ನೂ ಒಂದು ಹಲವಾರು ಮಾಹಿತಿಗಳನ್ನ ನೀಡ್ತಾ ಹೋಗ್ತಿದ್ದೀನಿ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ಮ್ಯಾಥ್ಸಿಗೆ ಸಂಬಂಧಪಟ್ಟಂತೆ ಇನ್ನು ನಾಳೆ ನಿಮ್ಮ ಒಂದು ಎಕ್ಸಾಮ್ ನಡೆಯಲಿದೆ. ಅದೇ ರೀತಿಯಾಗಿ ನಿಮ್ಗೆ ಯಾವುದೇ ಒಂದು ಡೌಟ್ಸ್ ಇದ್ದರೂ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ನೋಡ್ತಾ ಹೋಗಿ. ಈ ಪೇಪರು ಇದೊಂದು ಜಸ್ಟ್ ಒಂದು ಇಂಪಾರ್ಟೆಂಟ್ ಪೇಪರ್ ಅಂದ್ಕೊಳ್ಳಿ. ಜಸ್ಟ್ ನೀವು ಒಂದು ಸತಿ ನೋಡ್ಕೊಳ್ಳಿ. ಮತ್ತು ಇನ್ನೊಂದು ಸ್ಟೂಡೆಂಟ್ಸ್, ನನ್ನ ಒಂದು ಯೂಟ್ಯೂಬ್ ಪ್ಲೇಲಿಸ್ಟಲ್ಲಿ ಹೋಗಿ ಅಲ್ಲೊಂದು ಸಪ್ರೇಟ್ ಒಂದು ಗ್ರೂಪ್ ಮಾಡಿದ್ದೀನಿ ನಾನು. ಯಾವುದಂದರೆ ಈ ಒಂದು ಮ್ಯಾಥ್ಸ್ SLC ಮ್ಯಾಥ್ಸಿಗೆ ಸಪ್ರೇಟಾಗಿ ಗ್ರೂಪ್ ಮಾಡಿ. ಅದರಲ್ಲಿ ತುಂಬ ವೀಡಿಯೋಗಳಿದೆ ಇಂಪಾರ್ಟೆಂಟ್ ಕ್ವಶನ್ಗೆ ಸಂಬಂಧಪಟ್ಟಂತೆ. ಕರೆಕ್ಟ್ ದಯವಿಟ್ಟು ಆ ವಿಡಿಯೋಗಳನ್ನ ನೋಡ್ಕೊಳ್ಳಿ. ಅದರಿಂದನೇ ರಿಪೀಟ್ ಆಗುತ್ತೆ ಕ್ವಶನ್. ಅದಕ್ಕಾಗಿ ಹೇಳ್ತಾ ಇರೋದು ನಿಮಗೆ. ಅದೊಂದು ಕೆಲಸ ಮಾಡಿ ಇವಾಗ ನೀವು ಬೇಗ. ಮತ್ತು ನಿಮಗೆ ಇನ್ನು ಯಾವುದಾದ್ರೂ ಬೇಕಿದ್ದರೆ ನಾನು ಆಲ್ರೆಡಿ 1 ಮಾರ್ಕ್ಸ್ ಆ್ಯಂಡ್ ಪ್ರಮೇಯಗಳು, ಇಂಪಾರ್ಟೆಂಟ್ ಪ್ರಮೇಯಗಳಾಗಿರ್ಬೋದು, ಅದೇ ರೀತಿ ಒಂದು ಇಂಪಾರ್ಟೆಂಟ್ ಕ್ವಶನ್ ಪೇಪರ್ ವಿತ್ ಆನ್ಸರ್ಸ್ ಎಲ್ಲನೂ ಕೊಟ್ಟಿದ್ದೀನಿ. ಸೊ ಅವೆರಡು ವೀಡಿಯೋಗಳು ನೋಡಿ, ನಾನು ದಯವಿಟ್ಟು ನೋಡಿ. ನಿನ್ನೆ ಅಪ್ಲೋಡ್ ಮಾಡಿದ್ದೀನಿ 2 ವೀಡಿಯೋನು. ಕರೆಕ್ಟಾಗಿ ನೋಡ್ಕೊಳ್ಳಿ. ಮತ್ತೇನೋ ಡೌಟ್ಸ್ ಬಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇನ್ನೊಂದು ಏನಂದರೆ ನಾನು ಹೇಳೋಕ್ಕೆ ಇಷ್ಟಪಡೋದು, ಇಂಗ್ಲೀಷು 100-200% ಬರೋ ಕ್ವಶನ್ಸ್ನ ನಾನು ರೆಡಿ ಮಾಡಿದ್ದೀನಿ. ಸೊ ಅದನ್ನು ನಾನು ನಾಳೆ ಬಿಡ್ತೀನಿ. ಈ ಪೇಪರ್ ಮುಗಿಲಿ. ಈ ಪೇಪರ್ ಮುಗಿದ ತಕ್ಷಣ ನಾಳೆ ಮಧ್ಯಾಹ್ನ ಆ ಪೇಪರ್ ಬರುತ್ತೆ. 200% ಅದೇ ಕ್ವಶನ್ಸ್ ಬರುತ್ತೆ. ಇನ್ನು ಎಕ್ಸ್ಟ್ರಾ ಬರೋಲ್ಲ, ಅದು ಗ್ಯಾರಂಟಿ. ನೀವು ಬೇಕಾದ್ರೆ ನಾನು ಹೇಳ್ತಾ ಇದ್ದೀನಿ ಮುಂಚೆಯಿಂದನೂ. ನನ್ನ ವೀಡಿಯೋ ಕೆಳಗಡೆ ಬಂದು ಕಮೆಂಟ್ ಮಾಡಿ ತಿಳಿಸಿ. ನಾಳೆ ಕ್ವಶನ್ಸ್ ಇಂಗ್ಲೀಷ್ ಅದೇ ಬರುತ್ತೆ. ಪಿನ್ ಟು ಪಿನ್ ಕ್ವಶನ್ಸ್ ಹೇಳ್ತಾ ಇದ್ದೀನಿ ನಾನು. ಯಾಕಂದರೆ 2014ಇಂದ 2024 ಗಂಟ ನಾನೊಂದು 10 ಇಯರ್ಸ್ ಪೇಪರ್ಸ್ನ ಅನಲೈಸ್ ಮಾಡಿ ಆ ಕ್ವಶನ್ಸ್ ರೆಡಿ ಮಾಡಿದ್ದೀನಿ. ಇಂಗ್ಲೀಷು ಎಸ್ಸೆ ಅಷ್ಟೇ ಇದ್ದೇ ಬರುತ್ತಂತ ಒಂದು ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದೀನಿ. ಪ್ರಬಂಧ ಎಸ್ಸೆ ಇದೆಯಲ್ಲ ಅದು, ಪ್ಲಸ್ಸು ಈ ಒಂದು 3 ಮಾರ್ಕ್ಸು ಕ್ವಶನ್ಸ್ ಏನಿದೆ ಅವು ಎಲ್ಲನೂ 100-200% ಬರುತ್ತೆ. ಅವೇ ಬರುತ್ತೆ. ಎಕ್ಸ್ಟ್ರಾ ಇನ್ನು ಯಾವುದು ಬರೋಲ್ಲ. ಅದು ನಾನು ಗ್ಯಾರಂಟಿ ಕೊಡ್ತಾಯಿದ್ದೀನಿ. ಅದಕ್ಕಾಗಿ ನಿಮ್ಗೆ ಹೇಳ್ತಾ ಇರೋದು ನಾನು. ಸೊ ಕರೆಕ್ಟಾಗಿ ವೀಡಿಯೋಗಳನ್ನ ನೋಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮ್ಮ ಸ್ನೇಹಿತರಿಗೂ ನಮ್ಮ ಚಾನಲ್ನ ಶೇರ್ ಮಾಡಿ. ಅವ್ರಿಗೂ ಒಂದು ಅನುಕೂಲ ಆಗುತ್ತೆ. ಇದು ಜಸ್ಟು ತುಂಬ ಜನ ಸ್ಟೂಡೆಂಟ್ಸ್ ಕೇಳ್ತಾ ಇದ್ರಿ ಆ ಪೇಪರ್ ಯಾವುದು, ಅದು ಒಂದು ಎಡಿಟ್ ಮಾಡಿದರು 24/3/2025 ಅಂತ. ಸೊ ಅದು ಜಸ್ಟ್ ಎಡಿಟೆಡ್ಡು. ಅದಕ್ಕೆ ಯಾರೂ ಕಿವಿ ಕೊಡಬೇಡಿ. ಅದೇ ಪೇಪರ್ ಇದು ನಾನು ಇಲ್ಲಿ ತೋರಿಸ್ತಾ ಇರೋದು. ಈ ಪೇಪರ್ನ ಸುಮ್ಮನೆ ಅವರು ಫ್ರಂಟಲ್ಲಿ ಮಾತ್ರ ನಿಮಗೆ ಒಂದು ಎಡಿಟ್ ಮಾಡಿ ತೋರಿಸಿದ್ದಾರೆ ಅಷ್ಟೇ. ಸೊ ಅದಕ್ಕಾಗಿ ಯಾರು ಆ ಪೇಪರ್ನ ಜಾಸ್ತಿ ತಲೆ ಕೆಡಿಸ್ಕೊಬೇಡಿ. ಯಾವುದೇ ರೀತಿಯಲ್ಲಿ ಲೀಕ್ ಆಗಿಲ್ಲ, ಯಾವುದೂ ಆಗೋಲ್ಲ. ಚೆನ್ನಾಗಿ ಬರೀರಿ ನಾಳೆ ಎಕ್ಸಾಮು. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ಇವೇ ಒಂದು ಕ್ವಶನ್ಸು ಇಂಪಾರ್ಟೆಂಟ್ ಆಗಿರುತ್ತೆ. ನಿಮಗೆ ನೋಡಿ 4 ಸೆಟ್ ಆಫ್ ಒಂದು ಮಾಡೆಲ್ ಕ್ವಶನ್ ಪೇಪರ್ಸ ಬಿಟ್ಟಿದ್ರು. ಸೊ ಅವೇ ಬರುತ್ತೆ ಕ್ವಶನ್ ಪೇಪರ್ಸ್. ಇನ್ಯಾವುದು ಎಕ್ಸ್ಟ್ರಾ ಬರೋಲ್ಲ. ನೀವು ಜಸ್ಟ್ ನೀವು ಬೇಕಾದ್ರೆ ಇದಾಗಿಲ್ಲ ಅಂದರೆ ನಾನು ಆಲ್ರೆಡಿ 4 ಪ್ರಮೇಯ ಕೊಟ್ಟಿದ್ದೀನಿ. 4ರಲ್ಲಿ ವೃತ್ತಿಗೆ ಸಂಬಂಧಪಟ್ಟಂತೆ 3 ಮಾರ್ಕ್ಸಿಗೆ ಒಂದು ಪ್ರಮೇಯ ಬಂದೇ ಬರುತ್ತೆ. ತ್ರಿಭುಜದು 4 ಮಾರ್ಕ್ಸಿಗೆ ಬಂದೇ ಬರುತ್ತೆ. ಇನ್ನು ಯಾವುದು ಎಕ್ಸ್ಟ್ರಾ ಓದ್ಕೊಳ್ಳೋಕ್ಕೆ ಹೋಗಬೇಡಿ. ವೃತ್ತಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಮೇಯ ಬಂದ್ಬಿಟ್ಟು 3 ಮಾರ್ಕ್ಸಿಗೆ ಬರುತ್ತೆ. ತ್ರಿಭುಜದ ಬಂದ್ಬಿಟ್ಟು 4 ಮಾರ್ಕ್ಸಿಗೆ ಬರುತ್ತೆ. ಸೊ ಇಲ್ಲಿ ನಿಮಗೆ ಟೋಟಲ್ಲು 7 ಮಾರ್ಕ್ಸ್ನ ನಾನು ಕನ್ಫರ್ಮಾಗಿ ಕೊಡ್ತಾಯಿದ್ದೀನಿ ನಿಮಗೆ. 7 ಮಾರ್ಕ್ಸ್ ಕನ್ಫರ್ಮಾಗಿ ಇಲ್ಲಿ ಇವೆರಡರಲ್ಲೇ ಬರುತ್ತೆ. ವೃತ್ತದಿಂದ 3 ಮಾರ್ಕ್ಸ್ಗೆ ಒಂದು ಪ್ರಮೇಯ ಬರುತ್ತೆ. ತ್ರಿಭುಜದಿಂದ 4 ಮಾರ್ಕ್ಸ್ಗೆ ಒಂದು ಪ್ರಮೇಯ ಇದ್ದೇ ಇರುತ್ತೆ. ಅದೇ ಮೂಲ ಸಮಾನುಪಾತತೆಯ ಪ್ರಮೇಯ ಅಥವಾ ತೇಲ್ಸ್ನ ಪ್ರಮೇಯ ಆಗಿರ್ಬೋದು. ಅದು ಇನ್ನೊಂದು ಪ್ರಮೇಯ ಇದೆ. ಅವೆರಡರಲ್ಲೊಂದು ಬಂದೇ ಬರುತ್ತೆ. ಇನ್ನು ಯಾವುದು ಎಕ್ಸ್ಟ್ರಾ ಅಲ್ಲಿಂದ ಬರೋಲ್ಲ ಅಷ್ಟೇ. ಇನ್ನು ಓದ್ಕೊಳ್ಳಿ. ನೋಡ್ಕೊಳ್ಳಿ. ಇದನ್ನು ಅಷ್ಟೇ. ಈ ಸರಾಸರಿ, ಮಧ್ಯಾಂಕ, ಬಹುಲಕ ತುಂಬ ಈಸಿ ಇದೆ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ನಾನು ಹಳೆ ವೀಡಿಯೋಸ್ ನೋಡಿಬೇಕಾದ್ರೆ ಅದರ ಸಂಬಂಧ ನಾನು ಅದು ರಿಲೇಟೆಡ್ ಆಗಿರುವಂಥ ಒಂದು ಕ್ವಶನ್ಸ್ನ ಆಲ್ರೆಡಿ ಬಿಟ್ಟಿದ್ದೀನಿ ನಾನು. ನೋಡಿದ್ರಲ್ಲ, ಇಷ್ಟು ಟೋಟಲು. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಇಂಗ್ಲೀಷ್ ಹೇಳ್ತಾ ಇದ್ದೀನಿ ನಾನು. 200% ನಾಳೆ ವೀಡಿಯೋ ಬರುತ್ತೆ ಮಧ್ಯಾಹ್ನ ಮೇಲೆ. ಅವೇ ಕ್ವಶನ್ಸ್ ಬರುತ್ತೆ. ಇನ್ನು ಎಕ್ಸ್ಟ್ರಾ ಯಾವುದು ಬರೋಲ್ಲ. ಅದನ್ನು ನೀವು ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ಗೆ ಶೇರ್ ಮಾಡಿ. ಯಾಕಂದರೆ 100-200% ಅವೇ ಕ್ವಶನ್ ಬರುತ್ತೆ. ಎಸ್ಸೆ ಅವೇ ಬರುತ್ತೆ. 3 ಮಾರ್ಕ್ಸು ಅವೇ ಬರುತ್ತೆ. ಎಕ್ಸ್ಟ್ರಾ ಇನ್ನು ಯಾವುದೂ ಬರೋಲ್ಲ. ಅದೊಂದು ನಾನು ನಿಮಗೆ ಕಾನ್ಫಿಡೆನ್ಸಾಗಿ ಹೇಳ್ತಾ ಇದ್ದೀನಿ. ಅದಕ್ಕಾಗಿ ಅದು ನಾಳೆ ಮಧ್ಯಾಹ್ನ ಇಲ್ಲ ಬೆಳಗ್ಗೆ ಹೊತ್ತಲ್ಲಿ ನಿಮಗೆ ಬಿಡ್ತೀನಿ ಆ ವಿಡಿಯೋನ. ಕರೆಕ್ಟಾಗಿ ನೋಡ್ಕೊಂಡು ಎಲ್ಲರಿಗೂ ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.